ಈ ಜಿ ಕನ್ನಡ ವಾಹಿನಿಯ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಗಳಿಗೆ, ಪ್ರೊಡಕ್ಷನ್ ಮ್ಯಾನೇಜರ್ಗಳಿಗೆ ಹಾಗೆ ಪ್ರೊಡ್ಯೂಸರ್ಗಳಿಗೆ ಏನಾದ್ರೂ ಸ್ವಲ್ಪನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಇದೆಯಾ? ಇವತ್ತಿನ ದಿನ ನೀವುಗಳು ರಿಯಾಲಿಟಿ ಶೋಗಳ ಹೆಸರಿನಲ್ಲಿ ಸಾರ್ವಜನಿಕ ವೇದಿಕೆಗಳನ್ನೆಲ್ಲ ಬೆಡ್ರೂಮ್ಗಳಾಗಿ ಪರಿವರ್ತನೆಯನ್ನ ಮಾಡ್ತಾ ಇದ್ದೀರಲ್ಲ. ಬೆಡ್ರೂಮ್ಗಳಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನೆಲ್ಲ ಸಾರ್ವಜನಿಕ ವೇದಿಕೆಗಳ ಮೇಲೆ ಮಾಡಿಸ್ತಾ ಇದ್ದೀರಾ ಅಂದ್ರೆ ನಿಜವಾಗಿಯೂ ಎಲ್ಲ ಒಂದು ಕಡೆ ಅಸಹ್ಯ ಅನ್ಸುತ್ತೆ. ಇವತ್ತಿನ ಯುವ ಸಮುದಾಯವನ್ನ ಹಾಳು ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂದ್ರೆ ಇಂತಹ ರಿಯಾಲಿಟಿ ಶೋಗಳಿಂದಲೇ. ಕೇವಲ ಜಿ ಕನ್ನಡ ವಾಹಿನಿಯಲ್ಲಿ ಬರುವಂತಹ ರಿಯಾಲಿಟಿ ಶೋ ಮಾತ್ರ ಅಲ್ಲ, ಎಲ್ಲ ವಾಹಿನಿಯಲ್ಲಿ ಬರುವಂತಹ ಇಂತಹ ಕುಲಗೆಟ್ಟಂತಹ ಕಾರ್ಯಕ್ರಮಗಳಿಂದಲೇ. ಆ ಸಿನಿಮಾ ರಂಗದವ್ರಿಗಾದ್ರೂ ಒಂದು ಸೆನ್ಸಾರ್ ಬೋರ್ಡ್ ಅಂತ ಇದೆ. ಆ ಸೆನ್ಸಾರ್ ಬೋರ್ಡ್ ಅವರು ಇದು ಎ ಸರ್ಟಿಫಿಕೇಟ್ ಸಿನಿಮಾ, ಇದು ಯು ಸರ್ಟಿಫಿಕೇಟ್, ಎ ಸರ್ಟಿಫಿಕೇಟ್ ಅಂತ ಸರ್ಟಿಫಿಕೇಟ್ ಗಳನ್ನ ಕೊಡ್ತಾರೆ. ಆ ಸಿನಿಮಾ ಯಾವ ಸರ್ಟಿಫಿಕೇಟ್ ತೆಗೆದುಕೊಂಡಿದೆ ಅನ್ನುವಂತಹ ಆಧಾರದ ಮೇಲೆ ನಾವುಗಳು ನಮ್ಮ ಫ್ಯಾಮಿಲಿನ ಕರ್ಕೊಂಡೋಗಿ ಸಿನಿಮಾವನ್ನ ನೋಡ್ಕೊಂಡ್ ಬರ್ತೀವಿ. ಇಂತಹ ರಿಯಾಲಿಟಿ ಶೋಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸೆನ್ಸಾರ್ ಬೋರ್ಡ್ ಅನ್ನೋದಿಲ್ವಾ? ಏನ್ ತೋಚುತ್ತೆ ಅದನ್ನೆಲ್ಲ ತೋರಿಸ್ತಾ ಇರ್ತಾರೆ. ಅದು ಹೇಗೆ ಫ್ಯಾಮಿಲಿ ಜೊತೆ ಕುಳಿತುಕೊಂಡು, ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಅದು ಹೇಗೆ ಕುಳಿತುಕೊಂಡು ಇಂತಹ ಕಾರ್ಯಕ್ರಮಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ? ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದೀರಲ್ಲ, ಆ ಟೀಮ್ ನಲ್ಲಿ ಇದ್ದೀರಲ್ಲ ನೀವುಗಳು, ನಿಮ್ಗೇನೆ ಒಂದು ಕೇಳ್ತೀನಿ, ನೀವುಗಳೇನೆ ಒಮ್ಮೆ ನೀವು ನಡೆಸಿದಂತಹ ನಿಮ್ಮದೇ ಆದಂತಹ ಕಾರ್ಯಕ್ರಮಗಳನ್ನ ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳ ಜೊತೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ಹೆಣ್ಣು ಮಕ್ಕಳಿದ್ರೆ ಅವರ ಜೊತೆ ಒಮ್ಮೆ ಕುಳಿತುಕೊಂಡು ನೀವು ನಡೆಸಿಕೊಟ್ಟಂತಹ ಕಾರ್ಯಕ್ರಮಗಳನ್ನ ಒಮ್ಮೆ ದಯಮಾಡಿ ನೋಡಿ. ಕುಳಿತುಕೊಂಡು ನೋಡೋದಕ್ಕಾಗುತ್ತಾ? ಸಾಧ್ಯವಾಗುತ್ತಾ? ಈಗಿರುವಾಗ ಇಂತಹ ಕಾರ್ಯಕ್ರಮಗಳು ಸಾರ್ವಜನಿಕ ವೇದಿಕೆಗಳ ಮೇಲೆ ಏತಕ್ಕಾಗಿ? ಇನ್ನ ಅದೆಲ್ಲ ಹಾಳಾಗೋಗ್ಬಿಡ್ಲಿ. ಇಂತಹ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗುವಂತಹ ಜಡ್ಜಸ್ಗಳಂತೂ ನೋಡಬೇಕು. ಏನ್ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾ ಇದ್ದಂಗೆ ಎಲ್ಲ ಕಿಸ್ಬಿಡ್ತಾರೆ. ಏನೋ ದೊಡ್ಡದಾಗಿ ಅವ್ರೇನೋ ಸಾಧನೆಯನ್ನ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಾಗಿ. ಹಣ ದೊರೆಯುತ್ತೆ ಅಂತಂದ್ರೆ ಜಡ್ಜಸ್ಗಳು ತಮ್ಮ ವ್ಯಕ್ತಿತ್ವವನ್ನು ಸಹ ಮಾರ್ಕೊಂಡ್ಬಿಡ್ತಾರೆ ಅಲ್ವಾ? ಇನ್ನು ಆಂಕರ್ಗಳಂತೂ ಬರೀ ಡಬಲ್ ಮೀನಿಂಗ್ ಡೈಲಾಗು. ಏನು ಡಬಲ್ ಮೀನಿಂಗ್ ಡೈಲಾಗ್ಗಳನ್ನ ಹೊಡೆದ್ರೆ ಮಾತ್ರ ಆಸೆ ಅನ್ಸ್ಕೊಳ್ಳುತ್ತಾ? ಯಾಕೆ ಮೊದಲೆಲ್ಲ ಕಲಾವಿದರುಗಳು ಕಾಮಿಡಿಯನ್ನ ಮಾಡ್ತಾ ಇರಲಿಲ್ವಾ? ಎಷ್ಟು ಕಾಮಿಡಿಯನ್ನ ಮಾಡ್ತಾ ಇದ್ರು, ಎಷ್ಟು ಈಗಲೂ ಸಹ ಯೂಟ್ಯೂಬ್ಗಳೆಲ್ಲ ನೋಡಿದಾಗ ಎಷ್ಟು ತಮಾಷೆ ಅನ್ಸುತ್ತೆ. ಆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಏತಕ್ಕಾಗಿ ನಡೆಸ್ಕೊಳ್ಳೋಕ್ಕಾಗೋದಿಲ್ಲ? ಬರೀ ಡಬಲ್ ಮೀನಿಂಗ್ ಡೈಲಾಗ್ ಹೊಡೆದೇನೆ ನೀವು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕಾ? ಇದು ಯಾವ ರೀತಿಯಾಗಿ ಅಂತಂದ್ಬಿಟ್ಟು ಒಂದು ಸಾರ್ವಜನಿಕ ವೇದಿಕೆಗಳಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕೊಡಬೇಕು, ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು ಅನ್ನುವಂತಹ ಪರಿಜ್ಞಾನವೂ ಸಹ ಇಲ್ವಲ್ಲ. ಇವತ್ತಿನ ದಿನ ಯಾವ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ನೋಡಿ ನಮ್ಮ ಏನಂತ ಹೇಳ್ತೀವಿ ಈ ರಿಯಾಲಿಟಿ ಶೋಗಳು, ಹಾಗೆ ಮನೋರಂಜನೆಯನ್ನ ನೀಡುವಂತಹ ವಾಹಿನಿಗಳು ಎಲ್ಲ ಒಂದು ಕಡೆ ನಿಜವಾಗ್ಲೂ ಅಸಹ್ಯ ಅನ್ಸುತ್ತೆ ಕಂಡ್ರೆ. ರಿಯಲ್ ಟ್ಯಾಲೆಂಟ್ ಯಾರಿದೆ ಅಂತಹ ರಿಯಲ್ ಟ್ಯಾಲೆಂಟ್ ಗಳನ್ನ ಹಂಟ್ ಮಾಡುವಂತಹ ಕೆಲಸವನ್ನ ಮಾಡ್ರಿ. ಎಷ್ಟೋ ಜನ ಇದ್ದಾರೆ ವೇದಿಕೆ ಸಿಗದಲ್ಲೇ ಪರದಾಡುವಂತವ್ರು, ಎಷ್ಟೋ ಜನ ಟ್ಯಾಲೆಂಟ್ ಇರುವಂತವ್ರು, ಅಂತವ್ರನ್ನೆಲ್ಲ ಹುಡುಕೋದೇ ಇಲ್ಲ. ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ಕೇಳಿ. ಈ ಆಪ್ತಮಿತ್ರ ಸಿನಿಮಾದಲ್ಲಿ ಗಂಗಾ ನಾಗವಲ್ಲಿಯಾಗಿ ಬದಲಾಗೋದಿಲ್ವಾ, ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಇಂತಹ ರಿಯಾಲಿಟಿ ಶೋಗಳೆಲ್ಲ ಫೋರಂ ಪ್ರೋಗ್ರಾಮ್ಗಳಾಗಿ, ಫೋರಂ ವೆಬ್ಸೈಟ್ಗಳಾಗಿ ಬದಲಾಗ್ತಾ ಇದ್ದಾವೆ. ಈಗಲಾದ್ರೂ ಬದಲಾಗಿ ಜನ ಈಗಾಗಲೇ ರೊಚ್ಚಿಗೆದ್ದು ಮಕ್ಕುಗೀತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಇದೇ ರೀತಿಯಾಗಿ ನೀವು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರೆ ಜನಸಾಮಾನ್ಯರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಹಾಗೇನೆ ಜನಸಾಮಾನ್ಯರಿಗೂ ಹೇಳುವಂತಹದ್ದು, ಎಲ್ಲೋ ಒಂದು ಬಾರಿ ಅವ್ರದ್ದೇನು ತಪ್ಪಿದೆ ಅನ್ಸುತ್ತೆ. ಅವ್ರುಗಳು ಸಹ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಕೊಟ್ಟಾಗ ನೀವು ನೋಡೋದಿಲ್ಲ. ನೀವು ಎಂತಹ ಕಾರ್ಯಕ್ರಮಗಳನ್ನ ನೋಡ್ತೀರಾ ಅಂತಹ ಕಾರ್ಯಕ್ರಮಗಳನ್ನೇ ಅವರನ್ನು ಸಹ ನೀಡೋದು. ಮೊದಲು ನೀವುಗಳೇ ಸಹ ಬದಲಾಗಿ ಅವ್ರಿಗೆ ಬುದ್ಧಿವಾದಗಳನ್ನು ಹೇಳೋದಕ್ಕಿಂತ ಮುಂಚೆ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.